ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮ ಯಜಮಾನ್ರು ಬರ್ತಿದ್ದಾರೆ. ಚೆನ್ನಾಗಿ ಕಾಣಿಸಿದ್ದೀನಲ್ವಾ? ಮೇಡಮ್ ಹೇಳಿ. ಹೇಳು ಸುಬ್ಬು. ಏನಿಲ್ಲ ಮೇಡಮ್, ಮನೆಗೆ ಹೊರಡ್ತಿದ್ದೆ. ಹೊರಡೋಕೆ ಮುಂಚೆ ನಿಮ್ಗೆ ಒಂದು ಮಾತು ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಹೌದಾ? ಏನು ಮೇಡಮ್, ಮುಖದಲ್ಲಿರೋ ಕಳೆನೇ ಚೇಂಜ್ ಆಗ್ಬಿಟ್ಟಿದೆ. ನಾಚಿಕೆ ಅಂತೂ ಎದ್ದು ಕಾಣಿಸ್ತಾ ಇದೆಯಪ್ಪ ನನಗೆ. ಹೋಗು ಸುಬ್ಬು ನೀನು. ಮೇಡಮ್, ನನಗೆಲ್ಲ ಗೊತ್ತು. ಎಲ್ಲ ಗೊತ್ತಾ? ಹ್ಞೂ, ಏನು ಗೊತ್ತು? ನಿಮ್ಮ ನಾಚಿಕೆಗೆ ಏನು ಕಾರಣ ಅಂತ ಗೊತ್ತು ಅಂದೆ. ನಿಜವಾಗ್ಲೂ? ಏನು ಮೇಡಮ್ ಹಿಂಗೆ ಹೇಳ್ತಾ ಇದ್ದೀರಾ? ಯಜಮಾನ್ ಅಷ್ಟೆಲ್ಲ ಹೇಳಿದ ಮೇಲೂ ಯಾರಿಗೂ ಗೊತ್ತಾಗ್ದಿರಕ್ಕೆ ಸಾಧ್ಯ ಹೇಳಿ? ಖುಷಿನಾ ಮೇಡಮ್ ಇವಾಗ? ಏನು ಸುಬ್ಬು ನೀನು ಇಷ್ಟೆಲ್ಲ ಆದರೂ ನನ್ನ ಮೇಡಮ್ ಅಂತಾನೆ ಕರಿತಿದ್ಯಾ? ಶ್ರಾವಣಿ ಅಂತ ಕರಿಬಾರ್ದಾ? ಮೇಡಮ್ ಏನು ಹೇಳ್ತಾ ಇದ್ದೀರಾ ನೀವು? ನಾನು ನಿಮಗೆ ಮೇಡಮ್ ಅಂತ ಕರಿಬಾರ್ದಾ? ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ಥರ ಮಾತಾಡ್ತೀಯಲ್ವಾ ಸುಬ್ಬು ನೀನು? ಮದುವೆ ಆಗ್ತಿದ್ದೀನಲ್ವಾ, ಈಗಲೂ ಮೇಡಮ್ ಅಂತಾನೆ ಕರಿತೀಯಾ? ಮೇಡಮ್, ನೀವು ಮದುವೆ ಆದರೆ ನಾನು ನಿಮ್ಮನ್ನ ಮೇಡಮ್ ಅಂತ ಕರಿಬಾರ್ದಾ? ಚಾನ್ಸೇ ಇಲ್ಲ ಮೇಡಮ್, ನಾನು ಹಾಗೇ ಕರೆಯೋದು. ಅದಕ್ಕೂ ಇದಕ್ಕೂ ಏನು ಸಂಬಂಧ? ನೀವು ಮದುವೆ ಆಗಿ ಹೊಸ ಜೀವನ ಶುರು ಮಾಡ್ತೀರಾ, ಆದರೆ ನನಗೆ ಮಾತ್ರ ನಿಮ್ಮ ಮೇಲಿರೋ ಗೌರವ ಕಮ್ಮಿನೇ ಆಗಲ್ಲ. ಹೌದಾ? ಹ್ಞೂ, ಸರಿ. ಹಾಗಾದ್ರೆ ನಾನು ನನ್ನ ಗಂಡನ ಹೆಸರಿಟ್ಟು ಕರೆಯಲ್ಲ. ಮದುವೆ ಆದಮೇಲೆ ಗೌರವದಿಂದಾನೇ ಮಾತಾಡಿಸ್ತೀನಿ. ಅಯ್ಯೋ, ಹಾಗೆಲ್ಲ ಏನಿಲ್ಲ ಮೇಡಮ್. ಮದುವೆ ಆದಮೇಲೆ ಹೇಗೆ ಕರಿಬೇಕು ಅಂತ ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಬಿಟ್ಟಿದ್ದು. ಕೆಲವ್ರು ಮದುವೆ ಆದಮೇಲೆ ಹೋಗಿ ಬನ್ನಿ ಅಂತ ಕರೀತಾರೆ, ಕೆಲವರು ಹೋಗೋ ಬಾರೋ ಅಂತ ಕರೀತಾರೆ. ಇನ್ನು ಕೆಲವ್ರಂತೂ ಮೇಡಮ್ ಕತ್ತೆ, ಕೋತಿ, ನಾಯಿ, ಗೂಬೆ ಏನೇನೋ ಕರ್ಕೊತಾರೆ ಮೇಡಮ್. ಆದರೂ ಮುಂಚೆ ಎಲ್ಲ ಕರೀತಾ ಇದ್ರಲ್ಲ, ಏನು ಅಂದರೆ ಅಂತ. ಆ ಕಾಲ ಇವಾಗಿಲ್ಲ ಬಿಡಿ. ಏನು ಅಂದರೆ? ಹಾ, ಇವಾಗ ಕರೆದ್ರಲ್ಲ, ಈ ಥರ ಕರೆದ್ರೆ ಕೇಳಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಆದರೂ ಮೇಡಮ್ ಇದೆಲ್ಲ ಏನಕ್ಕೆ ಇವಾಗ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಮದುವೆ ಆದ್ಮೇಲೆ ಎಲ್ಲ ಅಭ್ಯಾಸ ಆಗುತ್ತೆ ಬಿಡಿ. ಹೌದು, ಹೋಗಿ ಬನ್ನಿ ಅಂತ ಕರಿತಿರೋರ್ ಬಾಯಲ್ಲಿ ಹೋಗು ಬಾ ಅಂತ ಕರೆಸ್ಕೊಡೋದು ಎಷ್ಟು ಮುದ್ದಾಗಿರುತ್ತೆ ಅಲ್ವಾ ಸುಬ್ಬು? ಹೌದು, ನಾನು ನಿನ್ನ ಹತ್ರ ಕೇಳೋದೇ ಮರ್ತೆ. ನಿನಗೆ ಈ ಮದುವೆ ಓಕೆ ಅಲ್ವಾ? ನಿನ್ನ ಮನಸ್ಸಲ್ಲೂ ಇದೇ ಇತ್ತು ಅಂತ ನನಗೆ ಗೊತ್ತು. ಆದರೆ ಅಪ್ಪ ಈ ವಿಷಯ ಎಲ್ಲ ಹೇಳಿದ್ಮೇಲೆ ನೀನು ಒಪ್ಕೋತೀಯೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ನೀನು ಮಾತಾಡ್ತಿರೋದು ಕೇಳ್ತಾ ಇದ್ರೆ ನಿನಗೂ ಒಪ್ಪಿಗೆ ಇದೆ ಅಂತ ಅನ್ನಿಸ್ತಾ ಇದೆ. ಒಪ್ಪಿಗೆ ಇದೆಯಾ ಸುಬ್ಬು? ಮೇಡಮ್, ಯಜಮಾನ್ ಹೇಳಿರೋ ಮಾತನ್ನ ಒಪ್ಕೊಳ್ದೇ ಇರೋದಕ್ಕಾಗುತ್ತಾ? ಅದರಲ್ಲೂ ನೀವೇನು ಬಯಸಿದ್ರೋ ಅದೇ ನಿಮ್ಗೆ ಸಿಕ್ಕಿದೆ. ಆಮೇಲೆ ನಾನು ನಿಮ್ಗೆ ಅದೇ ಸಿಗಲಿ ಅಂತಲೇ ಬಯಸಿದ್ದು. ನೀವು ಬಯಸಿದ್ದು, ನಾನು ಬಯಸಿದ್ದು, ಯಜಮಾನ್ರು ಹೇಳಿದ್ದು ಎಲ್ಲ ಒಂದೇ ಆಗಿದೆ ಮೇಡಮ್. ನನ್ನ ಮನಸ್ಸಲ್ಲೂ ಇದೆ ಇತ್ತು ಮೇಡಮ್, ನಿಮಗೆ ಜೀವನದಲ್ಲಿ ಬೆಟ್ಟದಷ್ಟು ಪ್ರೀತಿ ಸಿಗಬೇಕು ಅಂತ. ಈಗ ನಿಮ್ಮ ಪ್ರೀತಿ ನೀವು ಪಡ್ಕೊಂಡಿದ್ದೀರಾ. ನಾನಂತೂ ಯಾವಾಗಲೂ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಈಗ ನನ್ನ ಕನಸು ನನಸಾಯಿತು. ಅಪ್ಪ, ಅಂತೂ ಸುಬ್ಬು ಇಂಡೈರೆಕ್ಟ್ ಆಗಿ ಅವನ ಕನಸು ನನಸಾಗಿದೆ ಅಂತ ಹೇಳ್ಕೊಂಬಿಟ್ಟ. ಇಷ್ಟೆಲ್ಲ ಹೇಳ್ತಿರೋನ್ಗೆ ಐ ಲವ್ ಯು ಅಂತ 3 ಪದ ಹೇಳೋಕ್ಕಾಗಲ್ವಾ? ಸರಿ ಮೇಡಮ್, ನಾನು ಬರ್ತೀನಿ. ಸುಬ್ಬು ಒಂದು ನಿಮಿಷ. ಶ್ರೀವಲ್ಲಿಗೆ ಈ ವಿಷಯ ಹೇಗೆ ಹೇಳೋದು ಸುಬ್ಬು? ಅವಳಿಗೆ ಈ ವಿಷಯ ಗೊತ್ತಾದರೆ ಅವಳು ಏನು ಅನ್ಕೋತಾಳೋ ಏನೋ. ಅವಳಿಗೂ ಈ ವಿಷಯಕ್ಕೆ ಏನು ಸಂಬಂಧ? ನನಗೆಲ್ಲ ಗೊತ್ತಿದೆ. ಅವಳು ನನ್ನ ಹತ್ರ ಎಲ್ಲ ಹೇಳ್ಕೊಂಡ್ಳು. ಅವಳನ್ನ ಇಷ್ಟಪಡ್ತಿದ್ಲು, ಆದರೆ ನೀನು ಅವಳ ಪ್ರೀತಿನ ರಿಜೆಕ್ಟ್ ಮಾಡಿದ್ಯಾ, ಇದೆಲ್ಲ ನನಗೆ ಗೊತ್ತಾಯ್ತು. ಆ ವಿಷಯ ಇಲ್ಲಿವರೆಗೂ ಬಂತಾ? ಮೇಡಮ್,
ಅವಳೇನೋ ನನ್ನ ಪ್ರೀತಿಸ್ತಾ ಇದ್ದಾಳೆ, ಆದರೆ ನನ್ನ ಮನಸ್ಸಲ್ಲೂ ಅದೇ ಭಾವನೆಗಳು ಇರಬೇಕಲ್ವಾ? ನನ್ನ ಮನಸ್ಸಲ್ಲಿರೋದು ನಮ್ಮನೆ, ಅದು ಬಿಟ್ಟರೆ ಈ ಮನೆ ಅಷ್ಟೇ. ಅದೆಲ್ಲ ನನಗೆ ಗೊತ್ತು ಸುಬ್ಬು. ಆದರೂ ನೀನು ಅವಳನ್ನ ರಿಜೆಕ್ಟ್ ಮಾಡಿರೋದ್ರಿಂದ ಅವಳಿಗೆ ಬೇಜಾರಾಗಿರುತ್ತೆ ತಾನೆ, ತುಂಬ ಫೀಲ್ ಆಗಿರುತ್ತೆ ತಾನೆ. ಅವಳ ಫೀಲಿಂಗ್ಸ್ನ ನಾವು ರೆಸ್ಪೆಕ್ಟ್ ಮಾಡಬೇಕಲ್ವಾ? ಈಗ ನನ್ನ ಮದುವೆ ಆಗ್ತಿದೆ ಅಂತ ಅವಳಿಗೆ ಗೊತ್ತಾದರೆ ಅವಳಿಗೆ ಎಷ್ಟು ಬೇಜಾರಾಗಲ್ಲ? ಮೇಡಮ್, ಎಂಥ ಒಳ್ಳೆ ಮನಸ್ಸು ಮೇಡಮ್ ನಿಮ್ಮದು. ನೀವು ಮದುವೆ ಆಗ್ತಿರೋ ವಿಷಯ ಶ್ರೀವಲ್ಲಿಗೆ ಗೊತ್ತಾಗುತ್ತೆ, ಅವಳಿಗೆ ಬೇಜಾರಾಗುತ್ತೆ ಅಂತ ಹೇಳ್ತಿದ್ದೀರಲ್ಲ, ಇದಕ್ಕೆ ಮೇಡಮ್ ಹೇಳೋದು ದೊಡ್ಡ ಮನೆ ಕುಡಿಗೆ ದೊಡ್ಡ ಗುಣನೇ ಇರುತ್ತೆ ಅಂತ. ಆಯಿತು ಬಿಡಿ, ನಾನೇನು ಈ ವಿಷಯ ಅವಳಿಗೆ ಹೇಳಲ್ಲ. ಒಂದು ಸ್ವಲ್ಪ ದಿನ ಹೋದ್ಮೇಲೆಲ್ಲ ತಣ್ಣಗಾಗುತ್ತಲ್ಲ, ಅವಾಗ ಹೇಳ್ತೀನಿ. ಮೇಡಮ್, ಯಾಕೆ ಇದೆಲ್ಲ ಯೋಚನೆ ಮಾಡ್ತಿದ್ದೀರಾ ನೀವು? ಇದೆಲ್ಲ ತಲೆಯಿಂದ ತೆಗೆದುಹಾಕಿ ಸದ್ಯಕ್ಕೆ ನಿಮ್ಮ ಮದುವೆ, ನಿಮ್ಮ ಜೀವನ, ನಿಮ್ಮ ಹುಡುಗ, ಬರೀ ಇಷ್ಟು ಬಗ್ಗೆ ಮಾತ್ರ ಯೋಚನೆ ಮಾಡಿ ಮಲ್ಕೊಳ್ಳಿ. ಗುಡ್ ನೈಟ್. ಆಮೇಲೆ ಒಳ್ಳೆ ನಿದ್ದೆ ಮಾಡಿ ಮೇಡಮ್, ಕನ್ಸಲ್ಲಿ ನಿಮ್ಮ ಹುಡುಗನೇ ಬರಲಿ. ಗುಡ್ ನೈಟ್. ನೀನು ಮನೆಗೆ ಹೋಗಿ ಮಲ್ಕೊ. ಗುಡ್ ನೈಟ್ ಸುಬ್ಬು. ನಿನ್ನ ಕನಸಲ್ಲೂ ನಿನ್ನ ಹುಡುಗಿನೇ ಬರಲಿ. ಸುಬ್ಬು 3 ಗಂಟೆ ಹಾಕ್ತಿರೋ ಇವನೇ ಅಂತ ಗೊತ್ತಾದ್ಮೇಲೆ 3 ಮೀಟರ್ ದೂರದಲ್ಲಿ ನಿಂತಿರ್ತಾನೆ. ಮೇಡಮ್ 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 ಅಂತ ರಾಗ ಹೇಳ್ತಾ ಇರ್ತಾನೆ. ಅನ್ಲಿ ಇನ್ನೆಷ್ಟು ದಿನ ಅಂತಾನೆ. ಆಮೇಲೆ ನಾನೇ ಕರೆದು ಮೇಡಮ್ ಅಂತ ಕರಿಯೋ ಅಂತ ಹೇಳಿದ್ರು ಮೇಡಮ್ ಅಂತ ಕರಿಯಲ್ಲ. ಮದುವೆ ಆದ್ಮೇಲೆ ಇವನನ್ನ ಏನಂತ ಕರಿಬೋದು? ಪ್ರೀತಿಯಿಂದ ಚಿನ್ನಿ ಅಂತ ಕರೀತಾನ, ಅಥವಾ ಮುದ್ದು ಮುದ್ದು ಅಂತ ಕರೀತಾನ, ಅಥವಾ ಹೆಂಡತಿ, ಅಥವಾ ದರ್ಪದಿಂದ ಹೋಗೆಲೆ ಬಾರೆಲೆ ಅಂತ ಕರೀತಾನ. ಏನ್ ಕರೆದ್ರು ಓಕೆ. ಅವ್ನು ಕರೆದಿದ ತಕ್ಷಣ ಹೋಗಿ ಅವ್ನ ಮುಂದೆ ನಿಂತ್ಬಿಡ್ತೀನಿ ಅಷ್ಟೆ. ಇದೆಲ್ಲ ನೆನ್ಪು ಮಾಡ್ಕೊಳ್ಳೋಕೆನೆ ಎಷ್ಟು ಎಷ್ಟು ಖುಷಿ ಆಗ್ತಿದೆ ನನಗೆ. ಶ್ರಾವಣಿ, ತಾಳ್ಮೆಯಿಂದ ಇರು. ತಾಳಿ ಕಟ್ಟೋವರೆಗೂ ತಾಳ್ಮೆ ಇರಬೇಕು. ಸುಬ್ಬು, ಯಜಮಾನ್ರೆ, ಇವತ್ತು ನಿನಗೆ ತುಂಬ ಕೆಲಸ ಆಯ್ತಾನ, ಆಯಾಸ ಆಗ್ತಾ ಇದೆಯಾ? ಹಾಗೇನಿಲ್ಲ ಯಜಮಾನ್ರೆ, ಇನ್ನೂ ಏನಾದರೂ ಕೆಲ್ಸಗಳಿದ್ರೆ ಹೇಳಿ. ಬೆಳಗಿನ ಜಾವದವರೆಗೂ ಇದೇ ಎನರ್ಜಿಲಿ ಖುಷಿಯಾಗಿ ಎಲ್ಲ ಕೆಲಸನೂ ಮಾಡ್ಕೊಟ್ಟು ಹೋಗ್ತೀನಿ. ಅಫಿಷಿಯಲ್ ಆಗಿ ಏನೂ ಇಲ್ಲ, ಒಂದು ಸಣ್ಣ ಪರ್ಸ್ನಲ್ ಕೆಲಸ ಇದೆ. ಹೌದಾ? ಸರಿ ಯಜಮಾನ್ರೆ, ಹೊಡ್ತೀನಿ ಹಂಗಂದ್ರೆ. ನಿಂದೊಳ್ಳೆ ಕಥೆ ಆಯ್ತಲ್ಲೋ. ಪರ್ಸ್ನಲ್ ಕೆಲಸ ಅಂದರೆ ನೀನು ಹೋಗಬೇಕು ಅಂತ ಅರ್ಥನ? ನೀನು ಮನೆಯವನು ಅಂದಮೇಲೆ ಮನೆಗೆ ಸಂಬಂಧಪಟ್ಟ ವಿಷಯ ಇಲ್ಲ, ನಿನಗೂ ಸಂಬಂಧಪಟ್ಟ ಹಾಗೆ. ಹೇಳಿ ಯಜಮಾನ್ರೆ, ನನ್ನಿಂದ ಏನಾಗಬೇಕು? ನೀನೇನು ಮಾಡಬೇಕಾಗಿಲ್ಲ, ಕೆಲಸ ನಾನು ಮಾಡಬೇಕು. ನಾನು ಅತ್ತೆಯವ್ರಿಗೆ ಫೋನ್ ಮಾಡೋದಿತ್ತು, ಶ್ರಾವಣಿ ಮದುವೆ ವಿಷಯವಾಗಿ. ಮಾಡಿಕೊಡ್ತೀಯಾ? ಸರಿ ಯಜಮಾನ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.